ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮಾನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮಾನುಜರಿಗೆ ಕರೆ ಕರೆ ಕೊಡಿಸುವ ದುರಿತ ದುಷ್ಕೃತ್ಯ ಕರೆಯುಸಿ ಮನ ಕಂಠರನಾಗುವುದಯ್ಯ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮಾನುಜರಿಗೆ. ಗಾಂಧಿ ವೃತ್ತದ ರಾಯರ ರಂಗಮಂದಿರದಲ್ಲಿ ವೈಭವದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅದ್ದೂರಿ ಗುರು ವೈಭವೋತ್ಸವ. ಚೆನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮಾರ್ಚ್ 16ರಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಹುಟ್ಟುಹಬ್ಬದ ಸಂಭ್ರಮದ ಅಂಗವಾಗಿ ಬೆಳಗಿನ ಜಾವ 6ಕ್ಕೆ ಪಂಚಾಮೃತ ಅಭಿಷೇಕ, ನೂತನ ಮಂಟಪ ಮತ್ತು ಉಯ್ಯಾಲೆ ಹಾಗೂ 1,000 ಜನ ಭಕ್ತರು ಓಂ ಶ್ರೀ ರಾಘವೇಂದ್ರ ನಮಃ ಎಂದು ಬರೆದಿರುವ ಪುಸ್ತಕ ಭಂಡಾರದ ಪೂಜೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಇರುತ್ತವೆ ಎಂದು ರಾಯ ರಂಗಮಂದಿರದ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ತಿಳಿಸಿದರು. ರಾಘವೇಂದ್ರ ಮುಖ್ಯಸ್ಥ ಪ್ರಕಾಶ್ ಮಾತನಾಡಿ, ಭೂಲೋಕದ ಮನುಕುಲಕ್ಕಾಗಿ 700 ವರ್ಷಗಳ ಕಾಲ ಮಂತ್ರಾಲಯದ ಬೃಂದಾವನದಲ್ಲಿ ಇರುವ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅರಸೀಕೆರೆ, ಹೊಳೆನರಸೀಪುರ, ಚೆನ್ನರಾಯಪಟ್ಟಣದ ಮಹಿಳಾ ಭಜನಾ ಮಂಡಳಿ ಅವರಿಂದ ಭಜನೆ ಕಾರ್ಯಕ್ರಮ, ಸಂಜೆ 4 ಗಂಟೆಯಿಂದ ಸ್ಥಳೀಯ ಸಂಗೀತ ಕಲಾವಿದರಿಂದ ದಾಸವಾಣಿ ಕಾರ್ಯಕ್ರಮ, ಹಾಗೆಯೇ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿದೂಷಿ ರಶ್ಮಿ ತಂಡ, ಚಿಕ್ಕಮಗಳೂರು ಚಲನಚಿತ್ರ ಹಿನ್ನೆಲೆ ಗಾಯಕರು, ಪ್ರಾಧ್ಯಾಪಕರು, ಲಲಿತಕಲಾ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ವಿಶೇಷ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ನಂತರ ದೀಪೋತ್ಸವ ಕಾರ್ಯಕ್ರಮವಿರುತ್ತೆ ಹಾಗೂ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬಂದಂತಹ ಎಲ್ಲ ಭಕ್ತರಿಗೂ ಸಹ ಅನ್ನ ಪ್ರಸಾದ ವಿನಿಯೋಗ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಡಾಕ್ಟರ್ ಶ್ರೀ ಶ್ರೀ ಸುಧೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಡೀತಿರುವಂತಹ ಶ್ರೀ ಗುರು ವೈಭವೋತ್ಸವ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಾಗೆ ರಾಯರಿಗೆ ಸಮರ್ಪಣೆ ನಡೀತಾ ಇದೆ. 3 ತಿಂಗಳ ಹಿಂದೆಯೇ ಎಲ್ಲ ಭಕ್ತಾದಿಗಳಿಗೆ ಅವಾಗಿನಿಂದ ಇಲ್ಲಿಯವರೆಗೆ 1,500 ಪುಸ್ತಕಗಳನ್ನು ಕೊಟ್ಟು ರಾಯರ ಜಪವನ್ನು ಬರೀಲಿಕ್ಕೆ ಹೇಳಿದ್ವಿ. ಆ 1,500 ಪುಸ್ತಕಗಳನ್ನು ಇಟ್ಟು ದೀಪಾರಾಧನೆಯ ಮುಖಾಂತರ ರಾಯರಿಗೆ ಅರ್ಪಿಸುವಂತಹ ಕಾರ್ಯಕ್ರಮ ಇದು 16ರಂದು ನಡೀತಾ ಇದೆ. ಎಲ್ಲ ಜಿಲ್ಲೆಯ ಭಕ್ತಾದಿಗಳು, ತಾಲೂಕಿನ ಭಕ್ತಾದಿಗಳು ಬಂದು ರಾಯರ ಈ ವೈಭವೋತ್ಸವಕ್ಕೆ ಒಂದು ಹಬ್ಬದ ರೀತಿ ಆಚರಿಸಬೇಕು ಅಂತ ಕೇಳ್ಕೊಳ್ತೇವೆ. ಪರಮಪೂಜ್ಯ ಪೀಠಾಧಿಪತಿಗಳಾದಂತಹ ಮಂತ್ರಾಲಯದ ಮಹಾಸ್ವಾಮಿಯವರ ಆಧಾರವನ್ನು ನಮಸ್ಕರಿಸುತ್ತಾ ಅವರ ಅನುಮತಿ ಮತ್ತು ಆದೇಶದ ಮೇರೆಗೆ 16ನೇ ತಾರೀಕು ನಾಡಿದ್ದು ಶನಿವಾರ ಗುರುವೈಭವೋತ್ಸವ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಹುಟ್ಟುಹಬ್ಬದ ಸಂಭ್ರಮವನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ವಿಶೇಷವಾಗಿ ಆಯೋಜನೆ ಮಾಡಿದ್ದೇವೆ. ಗಾಂಧಿ ಸರ್ಕಲ್ನ ರಾಯರ ರಂಗಮಂದಿರದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸುಮಾರು 2,000ರಿಂದ 3,000ರವರೆಗೆ ಮಧ್ಯಾಹ್ನ ಅನ್ನದಾನ, ಬೆಳಗ್ಗೆ ಪೂಜಾ ಕೈಂಕರ್ಯ, ಸಾಯಂಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಮಾಡುವ ಉದ್ದೇಶ ಭೂಮಿಗೆ ಬಂದಂತಹ ಈ ಮಾನವ ಕುಲವನ್ನು ಏನಾದರೂ ಮಾಡಿ ಸರಿ ಮಾಡ್ತೀನಿ, ನಾನು ಒಂದು ಒಳ್ಳೆಯ ದಾರಿಗೆ ತರ್ತೀನಿ ಅಂತ ಹೇಳಿ 700 ವರ್ಷಗಳ ಕಾಲ ಮನುಷ್ಯರಿಗಾಗಿ ಬೃಂದಾವನದಲ್ಲಿ ಕುಳಿತಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮೆಲ್ಲರಿಗಾಗಿ ಅವರು ಕೂತಿದ್ದಾರೆ. ಅದರಿಂದ ನಾವೆಲ್ಲರೂ ಸೇರಿ ಭಗವಂತನನ್ನು